ನೋಡಿ, ಅಪಹರಣ, ಅತ್ಯಾಚಾರ, ಕೊಲೆ, ಊತಾಕೋದು, ಇದು 50 ವರ್ಷದ ಸುದ್ದಿ. ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಯಮುನಾ, ಲಕ್ಷ್ಮಿ, ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು. ಹೋರಾಟ ಇದು ಹೊಸದಲ್ಲ. ಕಳೆದ 2 ತಿಂಗಳಿಂದ ಒಬ್ಬ ಮುಸುಕದಾರಿ, FIR, ಸಿಟ್ಟು, ಮತ್ತೆ ಮೂಳೆಗಳು, ಬುರುಡೆಗಳು, ಸ್ಕಲ್ಸ್ ಅಂಡ್ ಬೋನ್ಸ್, ರಾಡಾರ್ಸ್, ಇದು ಒಂದು 2 ತಿಂಗಳಿಂದ ಕೇಳಿ ಬರ್ತಾ ಇದೆ. ಅವನು ಮುಸುಕದಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ. ಅವನು ಯಾವತ್ತು ಚಿನ್ನಯ್ಯ ಆದ್ನೋ ಅವನು ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟ. ನಿಜ ಸುಳ್ಳಾಯ್ತು, ಸುಳ್ಳು ನಿಜ ಆಯ್ತು. ಈಗ 10-15 ದಿವಸಗಳೆಲ್ಲ ಬರೋ ಸುದ್ದಿ, ಗಡಿಬಾರ್, ಬಂಧನ, ಜೈಲು, ಇದು 10 ದಿವಸದಿಂದ ಬರ್ತಾ ಇದೆ. ಈಗ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರೆ, ಡೆಮನ್ಸ್ ರಿಸೈಡ್ ಸರ್ಮನ್ ಅಂದು. ಈಗ ಡೆಮನ್ಸ್ ಅಂದ್ರೆ ರಾಕ್ಷಸರು, ರಿಪಬ್ಲಿಕ್ ಟಿವಿ, ಸ್ವರ್ಣ ಟಿವಿ, ಪವರ್ ಟಿವಿ, ಟೈರ್ ಟಿವಿ, ಎಲ್ಲಾನು ಲಯರ್ ಟಿವಿ, ಇದು ಬರ್ತಾ ಇದೆ. ಈಗ ಇವರನ್ನ ಕೊಂದವರು ಯಾರು ಎಲ್ರಿಗೂ ಗೊತ್ತಿದೆ. ಸೌಜನ್ಯ ಕೇಸನ್ನ ತಗೊಳ್ಳೋಣ. ವೇದವಲ್ಲಿ ಕೇಸು ಇವತ್ತುವರೆಗೆ ಸಿ ರಿಪೋರ್ಟು, ಪದ್ಮಲತಾ ಕೇಸು ಸಿ ರಿಪೋರ್ಟು, ಯಾನೆ ಮೌತಾ ಕೇಸು ಸಿ ರಿಪೋರ್ಟು, ಬೇರೆ ಎಲ್ಲಾನು ಬಿ ರಿಪೋರ್ಟು. ಒಂದೇ ಕೇಸು ಚಾರ್ಜ್ ಶೀಟು, ಅದು ಸೌಜನ್ಯದು. ಸೌಜನ್ಯ 9/10/2012 ಬೆಳಗ್ಗೆ 8 ಗಂಟೆಗೆ ಒಂದು ಛತ್ರಿ ಅಂಬ್ರಲ್ಲ, ಪುಸ್ತಕ, ಚೊಪ್ಲಿ ಹಾಕೊಂಡಿದ್ದಾಳೆ, ಚುಡಿದಾರು, ಒಳ ಉಡುಪು ಹಾಕೊಂಡು ಕಾಲೇಜಿಗೆ ಹೋಗ್ತಾಳೆ. 17 ವಯಸ್ಸು. 4:15 ಗಂಟೆಗೆ ಬಸ್ ಇಳಿತಾಳೆ. ಅಲ್ಲಿಂದ ಅವ್ರ ಮನೆ 25 ಮೀಟ್ರು. ಕೈಯಲ್ಲಿ ಛತ್ರಿ ಇತ್ತು, ಪುಸ್ತಕ ಇತ್ತು, ಚೊಪ್ಲಿ ಇತ್ತು, ಒಳ ಉಡುಪಿತ್ತು. 7 ಗಂಟೆವರೆಗೆ ಮನೆಗೆ ಹೋಗಿಲ್ಲ. ಮಾರನೇ ದಿವಸ ಹೆಣ ಸಿಕ್ತು. ತನಿಖೆ ಮಾಡಿದರೆ ಲೋಕಲ್ ಅಲ್ಲಿ 2 ಲೋಕಲ್ ಸಬ್ ಇನ್ಸ್ಪೆಕ್ಟರ್ ನಾಯ್ಕೋ, ಭಾಸ್ಕರ್ ರೈ, ಲೋಕಲ್ ಇನ್ಸ್ಪೆಕ್ಟರ್ಸ್ ಪೊಲೀಸರು. ಅದಾದ್ಮೇಲೆ CID ದೊಡ್ಡ ಮುನಿ, CBI ರಾಜಗೋಪಾಲ್, PVS ರಾಜು, ಇವ್ರು ಮಾಡಿದ ಕೆಲಸ ಏನು? ಆ ಛತ್ರಿ ಇವತ್ತವರೆಗೆ ಸಿಗ್ಲಿಲ್ಲ, ಏನಾಯ್ತು? ಅವಳ ಪುಸ್ತಕ ಇವತ್ತವರೆಗೆ ಸಿಗ್ಲಿಲ್ಲ, ಏನಾಯ್ತು? ಅವಳ ಒಳ ಉಡುಪು ಇವತ್ತವರೆಗೆ ಸಿಗ್ಲಿಲ್ಲ, ಏನಾಯ್ತು? ಈ 5 ಪೊಲೀಸರು ಹೇಳ್ಬೇಕು, ಇಲ್ಲಾಂದ್ರೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಡೆಡ್ ಬಾಡಿ ಸಿಕ್ತು. ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಆದಮ್ ಅಂಡ್ ರಶ್ಮಿ ಇಬ್ರು ಡಾಕ್ಟರ್ಸ್. ಡೌಟ್ ನನಗೆ, ಈಗ MBBS ಓದಿದಾರ ಇಲ್ಲ ಎಲ್ಲಾಗ್ಲೂ ಪುಕ್ಸಾಟಿ ಗ್ರಾಜುಯೇಷನ್ ಸರ್ಟಿಫಿಕೇಟ್ ತಗೊಂಡ್ಬಂದ್ಬಿಟ್ರ ಅಂದ್ರೆ. ಬೇಸಿಕ್ ನಾಲೆಡ್ಜ್ ಇನ್ ಎ ರೇಪ್ ಕೇಸ್ ಅದು ಏನೇನು ವಶಪಡಿಸ್ಕೊಳ್ತಾರೆ, DNA ಐಟಮ್ಸ್. ಅದನ್ನ ಇಂಗ್ಲಿಷ್ ಅಲ್ಲಿ ವಲ್ವಾ ಅಂತಾರೆ, ಐಮನ್ ಅಂತಾರೆ, ವಜೈನಾ ಅಂತಾರೆ, ಫ್ಲೂಯಿಡ್ ಅಂತಾರೆ, ಸೆಮನ್ ಅಂತಾರೆ, ಬ್ಲಡ್ ಅಂತಾರೆ,
ಇದನ್ನ ಕಾಟನ್ ಸ್ವಾಬ್ ಅಂತಾರೆ. ದಿಸ್ ಇಸ್ ದ ಬೇಸಿಕ್ ನಾಲೆಡ್ಜ್ ಆಫ್ ಎನಿ ಡಾಕ್ಟರ್. ಅದೆಲ್ಲ ಕೂಡ ತೆಗೆದಿದ್ದಾರೆ. ಐ ರೆಡ್ ದಿ ಪೋಸ್ಟ್ ಮಾರ್ಟಮ್ ಅಂಡ್ ದ ಜಡ್ಜ್ಮೆಂಟ್. ಇದೆಲ್ಲಾನು ಕಲೆಕ್ಟ್ ಮಾಡಿದ್ದಾರೆ. ಪ್ಯಾಕಿಂಗ್ ಸರಿಯಾಗಿ ಮಾಡಿಲ್ಲ. ಚೈನ್ ಆಫ್ ಕಸ್ಟಡಿ ಇದನ್ನ ತಕ್ಷಣ FSL ಗೆ ಕಳಿಸ್ಬೇಕು. ಕಳಿಸ್ಲಿಲ್ಲ. ರಿಪೋರ್ಟ್ ಏನು ಬಂತು ಗೊತ್ತಾ? ದೀಸ್ ಐಟಮ್ಸ್ ಆರ್ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್. ಇದನ್ನ ಮಾಡಿದ್ಯಾರೋ? ಆ ಡಾಕ್ಟ್ರು ಇಬ್ರು. ಎಲ್ಲಿರ್ಬೇಕು ಅವರು? ಪರಪ್ಪನ ನಗರದಲ್ಲಿ ಇರಬೇಕು. ಆದ್ರೆ ಪ್ರಮೋಷನ್ ಸಿಕ್ಕಿದೆ. ಇದು ಒಂದು ವಿಷಯ. ಈ ಡೆಡ್ ಬಾಡಿ ಬಿದ್ದ ಜಾಗ ಬೇರೆ, ಅತ್ಯಾಚಾರ ಮಾಡಿದ ಜಾಗ ಬೇರೆ, ಕೊಲೆ ಮಾಡಿದ ಜಾಗ ಬೇರೆ. ಒಂದೇ ಒಂದು ಮರ್ಡರ್ ಮಾಡಿದ್ದಾರೆ. ಡೆಡ್ ಬಾಡಿ ಎಲ್ಲಿ ಬಿತ್ತು ಅಲ್ಲಿ ಮಾತ್ರ ಮರ್ಡರ್ ಆಗಿದೆ. ಅಪಹರಣ ಮಾಡಿದ ಜಾಗದಲ್ಲಿ ಮರ್ಡರ್ ಯಾಕೆ ಮಾಡಿಲ್ಲ? ಕೊಲೆ ಮಾಡಿದ ಜಾಗದಲ್ಲಿ ಮರ್ಡರ್ ಯಾಕೆ ಮಾಡಿಲ್ಲ? ಅತ್ಯಾಚಾರ ಮಾಡಿದ ಜಾಗದಲ್ಲಿ ಯಾಕೆ ಮರ್ಡರ್ ಮಾಡಿಲ್ಲ? ಆವಾಗನ ಗೃಹ ಮಂತ್ರಿ ಅಶೋಕ ಹೇಳ್ಬೇಕು. ಅಶೋಕ ಸದಾನಂದ ಗೌಡ, ಅಶೋಕ್ ಗೌಡ, ಸೌಜನ್ಯ ಗೌಡ ಎಂತ ಅನ್ಯಾಯಗಳು ಮಾಡಿದ್ರಪ್ಪ ಅವರು. ಅವ್ರು ಉತ್ತರ ಕೊಡ್ಬೇಕು. ಅದಕ್ಕೂ ಬರ್ತೀನಿ. ಈಗ ಎಲ್ಲಿ ಡೆಡ್ ಬಾಡಿ ಸಿಕ್ತೋ ಅಲ್ಲಿಂದ ಒಂದು 10 ಮೀಟರ್ ದೂರದಲ್ಲಿ ನೇಚರ್ ಕ್ಯೂರ್ ಹಾಸ್ಪಿಟಲ್ 3 CCTV ಕ್ಯಾಮರಾ ಇತ್ತು. ಈಗ CCTV ಫುಟೇಜಸ್ ಒಂದು ಕನೆಕ್ಟಿಂಗ್ ಮೆಟೀರಿಯಲ್. ಇವತ್ತು CBI CCTV ಫುಟೇಜ್ ಕಲೆಕ್ಟ್ ಮಾಡಿಲ್ಲ, CID ಮಾಡಿಲ್ಲ, ಲೋಕಲ್ ಪೊಲೀಸು ಮಾಡಿಲ್ಲ. ಈ ಕಿತಾಪತಿ, ಭೂಪತಿ, ತಿರುಪತಿ, ವೆಂಕಟಾಚಲಪತಿ, ಗಜಪತಿ ಇವ್ರನ್ನೆಲ್ಲ ನಾವು ಕಲಿಸ್ಬೇಕು. ತಿರುಪತಿ ಇದು ಯಾಕೆ ಮಾಡಿಲ್ಲ? ಇವತ್ತವರೆಗೆ ಮಾಡಿಲ್ಲ. CCTV ಫುಟೇಜಸ್ ಮಾಡಿಲ್ಲ. ಇನ್ನೊಬ್ಬ ಹೆಂಗ್ ಮಾಡ್ತಾರೆ ನೋಡಿ. ಸಂತೋಷ್ ರಾವ್ ಹೋಟ್ಲಲ್ಲಿ ಕ್ಲೀನರು, ಮೆಂಟಲಿ ಇಂಬ್ಯಾಲೆನ್ಸ್ಡ್, ಮೆಂಟಲ್ ಪೇಷಂಟ್. ಅವನಿಗೇನು ಗೊತ್ತಾಗೋದಿಲ್ಲ. ಅವನ್ನ ಹಿಡಿದಿದ್ದು ಯಾರು? 3 ಜೈನು. ವಿಕಾಸ್ ಜೈನು, ಧೀರೇಜ್ ಜೈನು, ಇನ್ನೊಂದು ಜೈನ್ ಏನು ಸುರೇಶ್ ಜೈನ್ ಅಂದ್ರೆ ಎಲ್ರಿಗೂ ಗೊತ್ತಿದೆ ಹೆಸರುಗಳು. ಓಕೆ, ಏನೋ ಒಬ್ರು ನೋಡಿ. ಇವರು 3 ಜನ ಸಂತೋಷ್ನನ್ನ ಬಂಧಿಸ್ತಾರೆ. ಯಾಕೆ ನೋಡಿದ್ರು? ಅವರು ಯಾವ ಕಾರಣದಿಂದ ಮಾಡಿದ್ರು? ಆಯ್ತು, ಸಂತೋಷ್ ರಾವ್ ಅತ್ಯಾಚಾರ ಮಾಡಿದಾನೆ ಅಂದು ಸ್ವರ್ಣ ಟಿವಿ ಅವರು ಹೇಳ್ತಾರೆ. ಅರುಣಾಬ್ ಗೋಸ್ವಾಮಿ ಕೂಡ ಅದನ್ನೇ ಹೇಳ್ತಾನೆ. ಸಂತೋಷ್ ರಾವ್ ಡಾಕ್ಟ್ರು ಹೇಳ್ತಾರೆ ಅವನಿಗೆ ಫಿಮೋಸಿಸ್ ಕಾಯಿಲೆ ಇದೆ, ರೇಪ್ ಮಾಡಕ್ ಆಗೋದಿಲ್ಲ ಅಂದು ಡಾಕ್ಟ್ರು ಹೇಳ್ತಾರೆ. ಅವನ ಮೇಲೆ ಗಾಯ ಇರ್ಲಿಲ್ಲ, DNA ಮೆಟೀರಿಯಲ್ ಸಿಗ್ಲಿಲ್ಲ, ಫ್ಲೂಯಿಡ್ ಸಿಗ್ಲಿಲ್ಲ, ರಕ್ತ ಸಿಗ್ಲಿಲ್ಲ, ಆದ್ರೆ ಇವನೇ ಅತ್ಯಾಚಾರ ಮಾಡ್ದ ಅಂದು. ಈ ತರ ಹೇಳ್ಕೊಂಡು ಹೋದ್ರೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೆ. ಇಷ್ಟಿಗೆ ಬಿಟ್ಟು ಇದು ಡಿರೈಲ್ ಮಾಡಿದ್ದು ಯಾರೆಂದು ನೋಡಿದ್ರೆ ವೀರೇಂದ್ರ ಹೆಗ್ಡೆ. ಎಲ್ಲ ಮಾಧ್ಯಮದಲ್ಲಿನೂ ಇದೆ, ಗೂಗಲ್ ಮಾಡಿ ನೋಡಿ. ಆತ ಹೇಳ್ತಾನೆ ಸೌಜನ್ಯ ಅತ್ಯಾಚಾರ ಆಯ್ತು, ಸೌಜನ್ಯ ಕೊಲೆ ಆಯ್ತು, ಸೌಜನ್ಯ ಏನ ಸಿಕ್ತು. ಇದೆಲ್ಲ ನನ್ಗೆ ಗೊತ್ತಾದ ಮೇಲೆ ಫೋನ್ ತೆಗೆದು
ಗೃಹ ಮಂತ್ರಿ ಅಶೋಕ್ ಗೌಡ ಹತ್ರ ಮಾತಾಡಿದೆ. ಅಶೋಕ್ ಗೌಡ ಪೊಲೀಸರಿಗೆ ಸೂಚನೆ ಕೊಟ್ರು. ಅಶೋಕ ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿ, ಅಲ್ಲಿರೋ ನಾಯಕನಿಗೆ ಸೂಚನೆ ಕೊಟ್ರು, ಭಾಸ್ಕರ್ ರಾವ್ಗೆ ಸೂಚನೆ ಕೊಟ್ರು, ದೊಡ್ಡ ಮನಿಗೆ ಸೂಚನೆ ಕೊಟ್ರು. ಅವರು ಪುಸ್ತಕ ರಿಕವರಿ ಮಾಡಿಲ್ಲ, ಒಲ ಉಡುಪು ರಿಕವರಿ ಮಾಡಿಲ್ಲ, ಛತ್ರಿ ರಿಕವರಿ ಮಾಡಿಲ್ಲ, ರಿಕವರಿ ಮಾಡಿದ DNA ಮೆಟೀರಿಯಲ್ FSLಗೆ ಕಳಿಸಿಲ್ಲ. ಈಗ ಗೊತ್ತಾಯ್ತಾ ಯಾರ ಕಾರಣ ಅಂದು? ಯಾರ ಕಾರಣ ನೋಡಿ? ಸೂಚನೆ ಕೊಟ್ಟಿದ್ದು ಯಾರೀಗ ಕೃತ್ಯ ಆಗುತ್ತೆ, ಫೋನ್ ಹೋಗುತ್ತೆ, ರಿಟರ್ನ್ ಫೋನ್ ಪೊಲೀಸರಿಗೆ ಹೋಗುತ್ತೆ, ಸಾಕ್ಷಿ ನಾಶ ಆಗುತ್ತೆ. ಸೊ ಇಷ್ಟು ವಿಷಯಗಳು ಆದಂದ್ರೆ ಮತ್ತೆ ಏನ್ ಮಾಡ್ಬೋದು? ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡಿ ಆ ನ್ಯಾಯಾಧೀಶರು ಜಡ್ಜ್ಮೆಂಟ್ ಅಲ್ಲಿ ಬರ್ದಿದ್ದಾರೆ, ಇಟ್ಸ್ ಅ ಟೇಂಟೆಡ್ ಇನ್ವೆಸ್ಟಿಗೇಷನ್, ಫೇಕ್ ಇನ್ವೆಸ್ಟಿಗೇಷನ್, ಬೋಗಸ್ ಇನ್ವೆಸ್ಟಿಗೇಷನ್. ಆ ಪೊಲೀಸ್ ಆಫೀಸರ್ ಮೇಲೆ ಆಕ್ಷನ್ ತಗೋಬೇಕಂದು ನ್ಯಾಯಾಧೀಶರು ಜಡ್ಜ್ಮೆಂಟ್ ಬರ್ದಿದ್ದಾರೆ. ಆದ್ರೆ ಏನಾಯ್ತು, ಇವರೆಲ್ರಿಗೂ ಪ್ರಮೋಷನ್ ಆಗ್ಬಿಟ್ಟಿದೆ. ಆಯ್ತು, ಈಗ ಗ್ಯಾಗ್ ಆರ್ಡ್ರು, ಜಾನ್ರೋ ಆರ್ಡ್ರು. ಜಾನ್ರೋ ಆರ್ಡರ್ ಅಂದ್ರೆ ಅದು ಪೇಟೆಂಟ್ ರೈಟು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟು. ನ್ಯಾಯಾಧೀಶರು ಜಾನ್ರೋ ಆರ್ಡರ್ ಕೊಟ್ಬಿಟ್ರು. ನಾನು ಕೇಳಿದೆ ನ್ಯಾಯಾಧೀಶರ ಹತ್ರ, ಸ್ವಾಮಿ ರೇಪು, ಮರ್ಡರು, ಕಿಡ್ನಾಪ್ಗೆ ಏನಾಗ್ಲೂ ಪೇಟೆಂಟ್ ರೈಟ್ ಕೊಟ್ಬಿಟ್ಟಿದ್ದೀರಾ ಅಂದು. 50 ಲಕ್ಷ ಖರ್ಚು ಮಾಡಿ ಒಂದು ಜಾನ್ರೋ ಆರ್ಡ್ರು, ಗ್ಯಾಗ್ ಆರ್ಡರ್ ತಗೊಂಡ್ಬಿಟ್ರು. 50 ಲಕ್ಷ ಖರ್ಚು ಮಾಡಿ ನಮ್ಮ ನವೀನ್ ಸೂರಂಜ್ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಅವ್ರು ಒಂದು ವಕಾಲತ್ ಹಾಕಿ ವಕಾಲತ್ ಫೀಸು ಇಲ್ಲ ಕೊಟ್ಟಿಲ್ಲ. ಅವರು ಒಂದು 10 ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ 50 ಲಕ್ಷ ರೂಪಾಯಿ ಆರ್ಡರ್ ಅನ್ನ ಕಿತ್ತಾಕ್ಬಿಟ್ರು ನೋಡಿ. ಅದು ಕಮ್ಯುನಿಸ್ಟ್ ಅಂದ್ರೆ 10 ರೂಪಾಯಿಯಲ್ಲಿ ಕಿತ್ತಾಕ್ಬಿಡ್ತಾರೆ. ಅದು ಕಿತ್ತೋಗಿರೋ ಆರ್ಡರ್ ಕಿತ್ತೋಯ್ತು. ನಾವು ಮೀಟಿಂಗ್ ಮಾಡ್ತಾ ಇದೀವಿ, ಇಲ್ಲಾಂದ್ರೆ ಪೊಲೀಸರು ಬರ್ತಿದ್ರು ಮೀಟಿಂಗ್ ಮಾಡಬಾರ್ದು ಅಂತ. ಇವತ್ತು ನಾವು ಮೀಟಿಂಗ್ ಮಾಡ್ತೀವಂದ್ರೆ 10 ರೂಪಾಯಿ ಖರ್ಚು ಮಾಡಿ 50 ಲಕ್ಷ ಆರ್ಡರ್ ಅನ್ನ ಕಿತ್ತಾಕಿದ್ದೀವಿ. 2023ನೇ ಇಸ್ವಿಯಲ್ಲಿ 2 ಆರ್ಡ್ರು, 2024ನಲ್ಲಿ 2 ಆರ್ಡ್ರು, 2025ರಲ್ಲಿ 3 ಎಲ್ಲಾ ಗ್ಯಾಗ್ ಆರ್ಡ್ರು. ಒಂದೊಂದು ಆರ್ಡ್ರಿಗೆ 50 ಲಕ್ಷ. ಅವ್ರು ಜೆರಾಕ್ಸ್ಗೆ 9.5 ಲಕ್ಷ ಖರ್ಚು ಮಾಡಿದ್ದಾರೆ. ಅದು ಕಿತ್ತೋಯ್ತು. ವಿಡ್ ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ದಟ್. ಆಗ ಇಷ್ಟಿಗೆ ಬಿದ್ದೋಯ್ತಾ? ಎಲ್ಲಿ ಮಟನ್ ಅವರು ಕೂತಿದ್ರಲ್ಲಿ? ಇಲ್ಲ, ಆ ಮಟನ್ ಅವರು ಎಲ್ಲಿದ್ದಾರೆ? ಮಾತು ನೋಡಿ. ಈಗ ಆನೆ ಮೌತಾ ಅವರು ತಂಗಿ ಡಬಲ್ ಮರ್ಡರ್ ಕೇಸು, ತಲೆ ಮೇಲೆ ಕತ್ತಿ ಇದೆ, ಬರುತ್ತೆ ಅದು. ಉಪ್ಪು ತಿಂದವನು ನೀರು ಪದ್ಮಲತಾ ಕೇಸು ರೀಓಪನ್ ಆಗುತ್ತೆ ನೋಡಿ. 2004, 2005 ನಿರಂಕಾರಿ ಕೊಲೆ, ರೇಪು, ಜೈಲು, ಹ್ಯಾಂಗಿಂಗ್. ಡೆಲ್ಲಿ ರೇಪ್ ಕೇಸು ಹ್ಯಾಂಗಿಂಗ್ ಆಯ್ತು. ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೇಸನ್ನೇ ಹ್ಯಾಂಗಿಂಗ್ ಮಾಡಿಬಿಟ್ರು. ನ್ಯಾಯ ಸಿಗುತ್ತೆ ಅಂದ್ರೆ ವೇದವಲ್ಲಿ ಪದ್ಮಲತಾ, ಸೌಜನ್ಯ, ಲಕ್ಷ್ಮಿ ಫ್ಲವರ್ ಅಲ್ಲ, ಫೈರ್ ಉರಿತಾನೆ ಇರುತ್ತೆ. ನ್ಯಾಯ ಸಿಗೋವರಿಗೆ ಫೈರ್ ಉರಿತಾ ಇರುತ್ತೆ. ಇವರೆಲ್ಲರ ಕೂಡ ಫೈರ್. ತಪ್ಪು ಮಾಡಿರೋರು ಹೋಗ್ತಾರೆ ಟೈರು. ಇನ್ಕುಲಾಬ್ ಜಿಂದಾಬಾದ್.